ನಮಸ್ಕಾರ ವೀಕ್ಷಕರೇ, ವಿಸ್ಮಯ ಕ್ರಾಂತಿಗೆ ಸ್ವಾಗತ. ಕೆಲವೊಂದ್ಸಲ ನಾವೇನಾದ್ರೂ ಕೆಟ್ಟದನ್ನ ಮಾತನಾಡಿದಾಗ ಬಿಡ್ತು ಬಿಡ್ತು ಅಂತ ಹೇಳು, ತಪ್ಪಾಯ್ತು ಅಂತ ಹೇಳು ಅಂತ ನಮ್ಮ ಹಿರಿಯರು ಸಾಮಾನ್ಯವಾಗಿ ಹೇಳ್ತಿರ್ತಾರೆ. ಕೆಲವರು ದೊಡ್ಡವ್ರ ಮಾತು ಕೇಳಿದ್ರೆ ಇನ್ನ ಕೆಲವರು ಯಾಕೆ ಹೇಳ್ಬಾರ್ದು ಅಂತ ಪ್ರಶ್ನೆ ಮಾಡ್ತಾರೆ. ಪ್ರಶ್ನೆ ಮಾಡೋ ಪ್ರತಿಯೊಬ್ಬರಿಗೂ ಎಲ್ಲಿದೆ ನೋಡಿ ಉತ್ತರ. ನಮ್ಮ ಹಿರಿಯರ ಪ್ರಕಾರ ನಾವು ಕೆಟ್ಟ ಮಾತುಗಳನ್ನ ಆಡ್ದಾಗ ಅಥವಾ ಏನಾದ್ರೂ ಕೆಟ್ಟದ್ದನ್ನ ಬಯಸಿದಾಗ ಅಸ್ತು ದೇವತೆಗಳು ಅಸ್ತು ಅಂದ್ಬಿಡ್ತಾರೆ. ಅಸ್ತು ಅಂದ್ರೆ ಆ ಮಾತು ನಿಜವಾಗುತ್ತೆ ಎಂಬ ನಂಬಿಕೆ ನಮ್ಮ ಹಿರಿಯರದ್ದು. ಹಾಗಾದ್ರೆ ಯಾರು ಈ ಅಸ್ತು ದೇವತೆಗಳು? ಯಾಕೆ ಅಸ್ತು ಅಂದ ತಕ್ಷಣ ನಾವು ಆಡಿದ ಮಾತುಗಳೆಲ್ಲ ನಿಜವಾಗತ್ತೆ? ಯಾವ ಸಮಯದಲ್ಲಿ ಈ ಅಸ್ತು ದೇವತೆಗಳು ಸಂಚಾರ ಮಾಡ್ತಾರೆ ಎನ್ನುವ ಕುತೂಹಲಕಾರಿ ಪ್ರಶ್ನೆಗಳಿಗೆ ಎಲ್ಲಿದೆ ನೋಡಿ ಉತ್ತರ. ಮೊದಲಿಗೆ ಅಶ್ವಿನಿ ದೇವತೆಗಳು ಯಾರು ಅನ್ನೋದನ್ನ ನೋಡೋಣ. ಭಗವಾನ್ ಸೂರ್ಯ ಮತ್ತು ಸಂಧ್ಯಾ ದೇವಿಗೆ ಜನಿಸಿದ ಅವಳಿ ಮಕ್ಕಳು. ಮಾನವನ ಶರೀರ ಮತ್ತು ಅಶ್ವದ ಮುಖ ಹೊಂದಿರುವವರೇ ಈ ಅಶ್ವಿನಿ ದೇವತೆಗಳು. ಹಾಗಾದ್ರೆ ಅಶ್ವಿನಿ ಕುಮಾರರಿಗೆ ಕುದುರೆ ಮುಖ ಹೇಗೆ ಬಂತು ಅಂದ್ರೆ, ಸೂರ್ಯ ದೇವನ ಪತ್ನಿಯಾದ ಸಂಧ್ಯಾ ದೇವಿಯು ಸೂರ್ಯನ ತಾಪವನ್ನ ತಾಳಕ್ಕಾಗದೆ ತುಂಬಾ ಕಷ್ಟ ಪಡ್ತಿರ್ತಾಳೆ. ಒಂದ್ ಕಡೆ ಸೂರ್ಯನು ತನ್ನ ತಾಪವನ್ನ ಕಡಿಮೆ ಮಾಡ್ಕೊಂಡ್ರೆ ಇಡೀ ಜಗತ್ತಿನಲ್ಲಿರೋ ಎಲ್ಲ ಜೀವರಾಶಿಗಳಿಗೆ ಅಪಾಯ ಉಂಟಾಗತ್ತೆ ಅಂತ ಯೋಚಿಸ್ತಾ ವಿಶ್ರಾಂತಿ ಪಡೆಯೋದಕ್ಕೆ ಹಿಮಾಲಯ ಪರ್ವತದ ಹತ್ರ ಹೋಗ್ತಾಳೆ. ಅಲ್ಲಿ ಆಕೆ ಯಾರಿಗೂ ಗುರುತು ಸಿಗ್ಬಾರ್ದು ಅಂತ ಹೇಳಿ ಕುದುರೆ ರೂಪ ತಾಳಿ ಹಿಮಾಲಯದ ತಪ್ಪಲಿನಲ್ಲಿ ವಿಶ್ರಮಿಸ್ತಾ ಇರ್ತಾಳೆ. ಏತ ಸಂಧ್ಯಾ ದೇವಿಯನ್ನ ಹುಡುಕುತ್ತಾ ಬಂದ ಸೂರ್ಯದೇವನಿಗೆ ಈ ವಿಚಾರ ತಿಳಿದು ಸೂರ್ಯದೇವನು ಸಹ ಕುದುರೆಯ ರೂಪವನ್ನ ತಾಳ್ತಾನೆ. ಅಶ್ವಗಳ ಅವತಾರದಲ್ಲಿ ಆದ ಅವರಿಬ್ಬರ ಮಿಲನದ ಸಂಕೇತವಾಗಿ ಜನಿಸಿದವರೇ ಈ ಅಶ್ವಿನಿ ಕುಮಾರರು. ಹಿಂದೂ ಧರ್ಮದಲ್ಲಿ ಅಶ್ವಿನಿ ದೇವತೆಗಳಿಗೆ ಮಹತ್ತರ ಸ್ಥಾನಮಾನವನ್ನ ಕೊಡಲಾಗಿದೆ. ಇನ್ನು ಅಶ್ವಿನಿ ದೇವತೆಗಳನ್ನ ಅಸ್ತು ದೇವತೆಗಳು ಅಂತಾನೂ ಕರೀತಾರೆ. ಸೂರ್ಯಾಸ್ತದ ಸಮಯದಲ್ಲಿ ಅಂದ್ರೆ ಸೂರ್ಯ ಮುಳುಗುವ ಮೊದಲು ಬರುವ 24 ನಿಮಿಷಗಳು ಅಶ್ವಿನಿ ದೇವತೆಗಳು ಸಂಚರಿಸುವ ಸಮಯ ಅಂತ ಹೇಳಲಾಗತ್ತೆ. ಇಂತಹ ಸಮಯದಲ್ಲಿ ಅಪಶಕುನದಂತಹ ಮಾತುಗಳು, ಸುಳ್ಳನ್ನ ಹೇಳೋದು, ಇನ್ನೊಬ್ಬರ ಮನಸ್ಸಿಗೆ ನೋವಾಗುವಂತೆ ಮಾತನಾಡೋದು, ನಮ್ಮ ಹತ್ತಿರ ದುಡ್ಡಿದ್ರು ದುಡ್ಡಿಲ್ಲ ಬಿಕಾರಿಯಾಗಿದ್ದೀನಿ ಅಂತ ಸುಳ್ಳು ಹೇಳೋದು, ಆರೋಗ್ಯ ಸರಿ ಇದ್ರು ಹುಷಾರಿಲ್ಲ ಅನ್ನೋದು, ನೆಮ್ಮದಿಯ ಜೀವನವಿದ್ರು ಪರಿಸ್ಥಿತಿನೇ ಸರಿಯಿಲ್ಲ ಅನ್ನೋದು, ಈ ತರಹದ ಮಾತುಗಳನ್ನ ಹೇಳಬಾರ್ದು. ಹಾಗೆ ಸಂಜೆ ಹೊತ್ತು ಮಲಗಬಾರ್ದು. ಇದರಿಂದ ಮನೆಗೆ ಹಾಗೂ ಆ ವ್ಯಕ್ತಿಗೆ ಕೆಡುಕಾಗುತ್ತೆ ಅಂತ ನಮ್ಮ ಹಿರಿಯರು ಹೇಳ್ತಾರೆ. ನಾವೊಂದ್ ವೇಳೆ ಅಪಶಕುನ ಮಾತನಾಡಿದಾಗ ಅವರು ಅಸ್ತು ಅಂತ ಹೇಳ್ಬಿಟ್ರೆ ಅದು ನಿಜವಾಗುತ್ತೆ. ಅದಕ್ಕಾಗಿ ನಾವು ಯಾವಾಗ್ಲೂ ಒಳ್ಳೆಯದನ್ನೇ ಮಾತನಾಡಬೇಕು, ಒಳ್ಳೆಯದನ್ನೇ ನೆನೆಬೇಕು ಅಂತ ಹೇಳ್ತಾರೆ. ಇನ್ನು ಸಂಜೆ ಸಮಯದಲ್ಲಿ ಅಂದ್ರೆ ಅಶ್ವಿನಿ ದೇವತೆಗಳು ಸಂಚಾರ ಮಾಡುವಂತಹ ಸಮಯದಲ್ಲಿ ಮನೆಯನ್ನ ಶುಚಿಗೊಳಿಸಿ ಬಾಗಿಲಿಗೆ ನೀರು ಹಾಕಬೇಕು. ಕೈಕಾಲು ಮುಖವನ್ನ ತೊಳೆದುಕೊಂಡು ತುಳಸಿ ಗಿಡಕ್ಕೆ ಪೂಜೆ ಮಾಡಿ ದೀಪವನ್ನ ಬೆಳಗಿಸ್ಬೇಕು. ಮತ್ತು ದೇವರ ಮನೆಯಲ್ಲಿ ದೀಪವನ್ನ ಬೆಳಗಿಸಿ ಅಶ್ವಿನಿ ದೇವತೆಗಳಿಗೆ ಸಂಬಂಧಪಟ್ಟಂತಹ ಓಂ ಶ್ರೀ ಅಶ್ವಿನಿ ನಮಃ ಎಂಬ ಮಂತ್ರವನ್ನ ಪಠಿಸಿದ್ರೆ ಅಶ್ವಿನಿ ದೇವತೆಗಳು ನಮ್ಮೆಲ್ಲ ಕಷ್ಟಗಳನ್ನ ದೂರ ಮಾಡ್ತಾರೆ. ಹಾಗೆ ಮನೆಯಲ್ಲಿ ಇರುವ ಕಷ್ಟಗಳು ದೂರವಾಗಿ ಸಂತೋಷವೂ ಸಹ ಮೊಳಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಅಶ್ವಿನಿ ದೇವತೆಗಳ ಆಶೀರ್ವಾದವಿದ್ರೆ ಜೀವನದ ಪ್ರತಿಯೊಂದು ಹಂತದಲ್ಲೂ ಯಶಸ್ಸು, ಸಂತೋಷ ಮತ್ತು ಸಮೃದ್ಧಿಯ ಜೊತೆಗೆ ಜೀವನದಲ್ಲಿ ಏಳಿಗೆ ಹೊಂದುತ್ತಾರೆ ಎನ್ನುವ ನಂಬಿಕೆ ಇದೆ. ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳಿಗಾಗಿ ನಮ್ಮ ಚಾನಲ್ ವಿಸ್ಮಯ ಕ್ರಾಂತಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.